ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಕಳೆದು ಹೋದ ಹಾಗೂ ಕಳ್ಳತನವಾದ 880 ಮೊಬೈಲ್ಗಳನ್ನು ಗದಗ ಜಿಲ್ಲೆಯ ಪೊಲೀಸರು ಪತ್ತೆ ಹಚ್ಚುವ ಮೂಲಕ ವಾರಸುದಾರರಿಗೆ ಮೊಬೈಲ್ಗಳನ್ನು ತಲುಪಿಸಿದ್ದಾರೆ. ಜಿಲ್ಲೆಯ ಒಟ್ಟು 12 ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕಳೆದ ಫೆಬ್ರವರಿ 2023 ರಿಂದ ಇಲ್ಲಿಯವರೆಗೆ 1,32,67,000 ರೂಪಾಯಿ ಮೊತ್ತದ 880 ಮೊಬೈಲ್ಗಳನ್ನು ಗದಗ ಜಿಲ್ಲೆಯ ಪೊಲೀಸರು ಕಳ್ಳರಿಂದ ವಶಪಡಿಸಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ CEIR ಹಾಗೂ ಗದಗ ಜಿಲ್ಲಾ ಪೊಲೀಸರು ತಯಾರಿಸಿದ ಮೊಬೈಲ್ ಆ್ಯಪ್ಗಳ ಮೂಲಕ ಮೊಬೈಲ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದು, ಈ ಕಾರ್ಯದಲ್ಲಿ ರಾಜ್ಯದಲ್ಲಿಯೇ ಗದಗ ಜಿಲ್ಲೆಯು ಟಾಪ್ 3ನೇ ಸ್ಥಾನದಲ್ಲಿರುವುದು ಪೊಲೀಸರ ಕರ್ತವ್ಯ ಪ್ರಜ್ಞೆಗೆ ಸಾಕ್ಷಿಯಾಗಿದ್ದು, ನಿಜಕ್ಕೂ ಇವರ ಕಾರ್ಯ ಶ್ಲಾಘನೀಯವಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣವರ್. ನಮಗೆಲ್ಲ ಗೊತ್ತಿರುವ ಹಾಗೆ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಮೊಬೈಲ್ ಏನು ಕಳ್ಕೊಂಡಿರ್ತಾರೆ, ಕೆಲವು ಕಳ್ಳತನ ಕೂಡ ಆಗಿರ್ತದೆ. ಅಂಥ ಪ್ರಕರಣಗಳನ್ನು ಪತ್ತೆ ಮಾಡಿ ಸಾರ್ವಜನಿಕರಿಗೆ ಹಿಂದಿರುಗಿಸಲಿಕ್ಕೆ ವಿಶೇಷವಾದ ಕ್ರಮವನ್ನು ನಾವು ತೆಗೆದುಕೊಂಡಿದ್ವಿ. ಮೊದಲು ನಾವು ಮೊಬಿಪೈ ಅನ್ನುವಂಥ ಒಂದು ಏನು ಆ್ಯಪನ್ನು ಮಾಡಿ ಅದರ ಮುಖಾಂತರ ಮಾಡ್ತಿದ್ವಿ. ಸಬ್ಸಿಕ್ವೆಂಟ್ಲಿ ಕೇಂದ್ರ ಸರ್ಕಾರದಿಂದ CIR ಅಂತೇಳಿ ಒಂದು ಆ್ಯಪ್ ಬಂದ ಮೇಲೆ ಅದರ ಸಹಾಯದಿಂದ ನಾವು ಮೊಬೈಲ್ಗಳನ್ನು ಪತ್ತೆ ಮಾಡಿ ಸಾರ್ವಜನಿಕರಿಗೆ ಹಿಂತಿರುಗಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಕಳೆದ 2023ನೇ ಸಾಲಿನ ಫೆಬ್ರವರಿಯಿಂದ ಇಲ್ಲಿವರೆಗೆ ನಾವು ಟೋಟಲ್ 880 ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಸಾರ್ವಜನಿಕರಿಗೆ ಹಿಂದಿರುಗಿಸಿದ್ದೀವಿ. ಅದರ ಒಟ್ಟು ಮೌಲ್ಯ ಸುಮಾರು 1,32,67,000 ರೂಪಾಯಿ, 67,658 ರೂಪಾಯಿ ಆಗ್ತದೆ. ಸೊ ಇದು ಒಟ್ಟು ಮೊಬೈಲ್ಗಳು. ಇವತ್ತು ನಾವು ಸಾರ್ವಜನಿಕರಿಗೆ ಮರಳಿ ಕೊಡ್ತಾ ಇರೋದು ಒಟ್ಟು 158 ಮೊಬೈಲ್ಗಳು. ಅವುಗಳ ಒಟ್ಟು ಕಿಮ್ಮತ್ತು ಸುಮಾರು 25,28,000 ರೂಪಾಯಿ ಆಗ್ತದೆ. ಇದರಲ್ಲಿ ಸೆನ್ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 7 ಪ್ರಕರಣಗಳು, ರೋಣ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 40 ಪ್ರಕರಣಗಳು, ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 5 ಪ್ರಕರಣಗಳು, ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ದಲ್ಲಿ ವರದಿಯಾದ 10 ಪ್ರಕರಣಗಳು, ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 5 ಪ್ರಕರಣಗಳು, ಶಿರಹಟ್ಟಿ ಪೊಲೀಸ್ ಸ್ಟೇಷನ್ನಲ್ಲಿ ವರದಿಯಾದ 4 ಪ್ರಕರಣಗಳು, ಮುಂಡ್ರಿಗಿ ಪೊಲೀಸ್ ಸ್ಟೇಷನ್ನಲ್ಲಿ ವರದಿಯಾದ 25 ಪ್ರಕರಣಗಳು, ನರೇಗಲ್ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 5 ಪ್ರಕರಣಗಳು, ಟೌನ್ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 2 ಪ್ರಕರಣಗಳು, ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ವರದಿಯಾದ 5 ಪ್ರಕರಣಗಳು, ನರಗುಂದ್ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 8 ಪ್ರಕರಣಗಳು ಮತ್ತು ಟೆಕ್ನಿಕಲ್ ಸೆಲ್ ನಾವು ನಿಮಗೆ ಮುಂಚೆನೂ ಕೂಡ ಹೇಳಿದೆ, ನಾವು ನಮ್ಮ ಆಫೀಸಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಫಾಲೋಅಪ್ ಮಾಡಲಿಕ್ಕೆ ಒಂದು ತಾಂತ್ರಿಕ ವಿಭಾಗವನ್ನು ಮಾಡಿದ್ವಿ. ಅಲ್ಲಿ ಕೂಡ ಒಟ್ಟು 32 ಪ್ರಕರಣಗಳನ್ನು ನಾವು ದಾಖಲಿಸಿಲ್ಲ. ಗೊತ್ತಿರುವ ಹಾಗೆ ಹೀಗಾಗಿ ಗದಗ ಜಿಲ್ಲಾ 158 ಮೊಬೈಲ್ ಇವತ್ತು ನಾವು ಕಳ್ಕೊಂಡಿರ್ತಾರೆ. ಮಾಲೀಕರಿದ್ದಾರೆ. ಪ್ರಕರಣಗಳಿಗೆ ನಾವು ಮರಳಿ ಮಾಡಿ ಸಾರ್ವಜನಿಕ ಎಲ್ಲ ಕೆಲಸಗಳಲ್ಲಿ ಮೊಬೈಲ್ ಪತ್ತೆ ಮಾಡೋದು ವಿಶೇಷವಾದ ಕ್ರಮವನ್ನು ನಾವು ತೆಗೆದುಕೊಂಡು ಪ್ರಾಪರ್ಟಿ ಅಫೆನ್ಸ್ ಸಿಬ್ಬಂದಿಯವರು ಕೂಡ ಮಾಡಿ ಅದರ ಮುಖಾಂತರ ಮಾಡ್ತಿದ್ವಿ. ನಾನು ಪ್ರಶಂಸನಾ ಪತ್ರ ಮತ್ತು ಸೂಕ್ತ ಬಹುಮಾನದಿಂದ ಇಲಾಖೆಯಿಂದ ನೀಡಲಿಕ್ಕೆ ಎಲ್ಲ ಕ್ರಮಗಳನ್ನು ಬಂದ ಮೇಲೆ ಅದರ ಸಹಾಯ ಅಲ್ಲಿಂದ ಇಲ್ಲಿವರೆಗೆ ನಾವು ಮೊಬೈಲ್ಗಳನ್ನು ಪತ್ತೆ ಮಾಡಿ ಫೆಬ್ರವರಿ 2023 ಇಲ್ಲಿವರೆಗೆ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿಂದ ಇದೆಲ್ಲ 158 ಮೊಬೈಲ್ಗಳು ಒಟ್ಟಾರೆಯಾಗಿ 25 ಲಕ್ಷ 2023ನೇ